ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ಅದ್ಭುತವಾದಂಥ ಒಂದು ಮಂತ್ರ, ಸ್ತ್ರೀ ಆಕರ್ಷಣ ಮಂತ್ರ. ಸ್ತ್ರೀ ಆಕರ್ಷಣ ಮಂತ್ರ ಅಂದರೆ ನಿಮ್ಮ ಹೆಂಡತಿ ಆಗಿರ್ಬೋದು, ನಿಮ್ಮ ನೀವು ಇಷ್ಟಪಟ್ಟವರಾಗಿರ್ಬೋದು, ನೀವು ಮದುವೆ ಮಾಡ್ಕೊಳ್ಳೋರಾಗಿರ್ಬೋದು, ಅಕ್ಕ ತಂಗಿರಾಗಿರ್ಬೋದು, ಯಾರೇ ಆಗಿರ್ಬೋದು, ಒಂದು ಆಕರ್ಷಣೆ ಮಾಡ್ಕೋಬೇಕು ಅಂದಾಗ ನಿಮ್ಮನ್ನು ಬಿಟ್ಟು ದೂರ ಆಗಿರ್ತಾರೆ. ನಿಮ್ಮ ಹತ್ರ ಮಾತುಕತೆ ಮಾತಾಡೋದಿಲ್ಲ. ನೀವು ಅಂದರೆ ಅವರು ಏನೋ ಬೇರೆ ಬೇರೆ ವಿಷಯದಿಂದ ನಿಮಗೂ ಒಂದು ಬೇಜಾರಾಗಿ ಅವ್ರ ಮುಖ ನೀವು ನೋಡಲ್ಲ, ನಿಮ್ಮ ಮುಖ ಅವ್ರು ನೋಡಲ್ಲ ಅನ್ನೋ ಸಂದರ್ಭದಲ್ಲಿ ಇಂಥ ಮಂತ್ರಗಳನ್ನ ಉಪಯೋಗ ಮಾಡ್ಕೋಬೇಕು ಪ್ರಿಯ ವೀಕ್ಷಕರೇ. ಈಗೊಂದು ಇದ್ರ ಬಗ್ಗೆ ಮಾಡುವ ವಿಧಾನಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು 13,000 ಜಪ ಮಾಡಬೇಕು. ಇದನ್ನು ನೀವು ಮಾಡಬೇಕಾಗಿರೋದು ಒಂದು ಅಮಾವಾಸ್ಯೆ, ಹುಣ್ಣಿಮೆ, ಇಲ್ಲ ಭಾನುವಾರ, ಗುರುವಾರ ಇಂಥ ದಿನಗಳಲ್ಲಿ ಇದು ಜಪ ಮಾಡಬೇಕು. ಜಪ ಮಾಡೋದನ್ನು ನೀವು ಈ ರೀತಿಯಾಗಿ ಜಪ ಮಾಡಬೇಕು. ಜಪಿಸಿದ ಮೇಲೆ ಒಂದು ಶುದ್ಧಿಯಾದಂಥ ಜಾಗದಲ್ಲಿ ಕುತ್ಕೋಬೇಕು. ಜಪ ಮಾಡೋದಕ್ಕೆ ಒಂದೇ ಜಾಗದಲ್ಲಿ ಕುತ್ಕೋಬೇಕು. ಇವತ್ತು ಇಲ್ಲಿ, ನಾಳೆ ಇನ್ನೊಂದು ಕಡೆ ಅಂತ ಕುತ್ಕೋಬಾರ್ದು. ಒಂದೇ ಜಾಗದಲ್ಲಿ ಸ್ವಚ್ಛ ಮಾಡಿಕೊಂಡು ಆ ಜಾಗದ ಸುತ್ತೂರು ಸ್ವಲ್ಪ ನೀರು ಹಾಕಿ, ಗಂಜಲ ಹಾಕಿ, ಅದ್ರ ಮೇಲೆ ಒಂದು ಬಿಳಿ ಕಂಬಳಿನ ಹಾಸ್ಕೊಂಡು ನೀವು ಜಪಕ್ಕೆ ಕುತ್ಕೋಬೇಕು. ಜಪಕ್ಕೆ ಕುತ್ಕೊಂಡ್ಮೇಲೆ ನೀವು ಕೂಡ ಜಪ ಕುತ್ಕೊಳ್ಳುವಾಗ ಶುಚಿಭೂತರಾಗಿ ಕುತ್ಕೋಬೇಕು. ಕುತ್ಕೊಂಡಾದ ನಂತರ ಅಲ್ಲಿ ನೀವು ಕುತ್ಕೊಂಡು ಒಂದು ಕಳಸ ಇಡಬೇಕು. ಆ ಕಳಸದ ಮಧ್ಯದಲ್ಲಿ ಒಂದು ರಂಗೋಲಿ ಹಾಕಬೇಕು. ರಂಗೋಲಿ ಮೇಲೆ ಒಂದು ಕಳಸ ಇಡಬೇಕು. ತೆಂಗಿನಕಾಯಿ ಎಲೆ ಇಟ್ಟು ಅದರ ಮೇಲೆ ತೆಂಗಿನಕಾಯಿ ಇಟ್ಟು ಕಳಸ ಇಟ್ಟು ಅದಕ್ಕೆ ಪೂಜೆ ಮಾಡಬೇಕು. ಪೂಜೆ ಮಾಡಿ ಎಲೆ ಅಡಿಕೆ, ಕರ್ಪೂರ ಎಲ್ಲ, ಇದು ತೆಂಗಿನಕಾಯಿ, ಬಾಳೆಹಣ್ಣು, ಎಲೆ, ಅಡಿಕೆ, ಊದುಬತ್ತಿ ಇವೆಲ್ಲನೂ ಇಟ್ಟು ನೀವು ಇದನ್ನು ಪೂಜೆ ಮಾಡಬೇಕು. ಪೂಜೆ ಮಾಡಿ ನೀವು ಕುತ್ಕೋಬೇಕು. ಬಿಳಿ ಕಂಬಳಿ ಮೇಲೆ ಹಾಸ್ಕೊಂಡು ಅದ್ರ ಮೇಲೆ ಕುಳಿತುಕೋಬೇಕು. ಇದನ್ನೆಲ್ಲ ಬಿಳಿ ಕಂಬಳಿ ಮೇಲೆ ಇಟ್ಕೋಬೇಕು. ಇವೆಲ್ಲ ನೆಲದಲ್ಲಿ ಯಾವುದೂ ಇಡಬಾರ್ದು, ಅದರ ಮೇಲೆ ಎಲ್ಲ ಇಟ್ಕೋಬೇಕು. ಇದನ್ನು ಅದನ್ನು ನೀವೇನು ಮಾಡಬೇಕು, ಇದನ್ನು ಕಳಸ ಇಟ್ಕೊಂಡಿರ್ತೀರಲ್ಲ, ಆ ಕಳಸಕ್ಕೆ 108 ಹೂವನ್ನ ಇಟ್ಕೋಬೇಕು. 108 ಹೂವನ್ನ ಯಾವುದಾದ್ರೂ ಒಂದು ಒಳ್ಳೆಯ ಹೂವು, ಸುಗಂಧವಾಗಿರೋದು ಯಾವುದನ್ನ ಒಂದು ಹೂವನ್ನು ಇಟ್ಕೊಂಡು ಅದ್ರ ಮೇಲೆ 108 ಹೂವನ್ನ ನೀವು ಮಂತ್ರನ ಸಿದ್ಧಿ ಮಾಡ್ಕೋಬೇಕು. ಬಾಯಿಪಾಠ ಆಗಿರಬೇಕು. ಆವಾಗ ಅಲ್ಲಿ ಕಳಸ ಇಟ್ಟು ನೀವು ಆ ಕಳಸಕ್ಕೆ 108 ಹೂವನ್ನ ಎಣಿಸಿ ಕಳಸದ ಮೇಲೆ ಹಾಕಬೇಕು. ಕಳಸದ ಮೇಲೆ ಹಾಕಿ ಈ ಮಂತ್ರನ ನೀವು ಹೇಳಬೇಕು. 13,000 ಆದ ನಂತರ ನೀವು ಇದನ್ನು ಒಂದು ಮಂಡಲ ಮಾಡಬೇಕು. 41 ದಿವಸ ಮಾಡಬೇಕು. ಹೀಗೆ ಇದೇ ರೀತಿಯಾಗಿ ನೀವು ಕಳಸನ ಸ್ಥಾಪನೆ ಮಾಡಿದ ಜಾಗದಲ್ಲೇ ನೀವು 41 ದಿವಸ ಆ ಕಳಸನ ಕದಲಿಸಬಾರ್ದು. ಆ ಕಳಸದ ಹತ್ರನೇ ನೀವು ಹೋಗಿ ಕುತ್ಕೊಂಡು ಮಾಡಬೇಕು. ನೀವು ಕುತ್ಕೊಂಡು ಅಲ್ಲೇ ಮಾಡಬೇಕು. ಮತ್ತು ಇದನ್ನೇನು ಮಾಡಬೇಕು, ನೀವು ಗ್ರಹಣ ಬಂದ ಕಾಲದಲ್ಲಿ ನೀವು 108 ಸಲ ನೀವು ಹಳ್ಳದೆಲ್ಲೋ, ಒಂದು ನದಿನೆಲ್ಲೋ, ಎಲ್ಲೋ ಒಂದು ಕೆರೆ, ಯಾವುದೋ ಒಂದು ಕಡೆ ನೀವು ಗ್ರಹಣಗಳಲ್ಲಿ ಈ ಮಂತ್ರನ ಸಿದ್ಧಿ ಮಾಡ್ಕೋಬೇಕು. ಅದು ಅವಾಗ ಇನ್ನೂ ಫುಲ್ ಪವರ್ ಆಗುತ್ತೆ. ಫುಲ್ ಪವರ್ ಆದಾಗ ನಿಮ್ಮ ಕಾರ್ಯ 100ಕ್ಕೆ 100 ಆಗುತ್ತೆ. ಮತ್ತು ಇದನ್ನು ನೀವೇನು ಮಾಡಬೇಕು, ಇದನ್ನೆಲ್ಲ ನೀವು ಒಂದು ದಂಡೆ ಅಂದರೆ ಹಳ್ಳದ ದಂಡೆ ಮೇಲೆ ಇದನ್ನೆಲ್ಲ ಇಟ್ಕೊಂಡು ಮತ್ತು ಇದನ್ನೆಲ್ಲ ಇಟ್ಟು ಪೂಜೆ ಮಾಡಿ, ನೀವು ಇದೆಲ್ಲ ಆದ ನಂತರ ಒಂದು ಗ್ರಹಣ ಬಿಟ್ಟು ಪೂಜೆ ಆಗುತ್ತಲ್ಲ, ಗ್ರಹಣ ಬಿಟ್ಟ ಮೇಲೆ ನೀವು ಸ್ನಾನ ಮಾಡಿಕೊಂಡು ಒಂದು ದೇವಸ್ಥಾನಕ್ಕೆ ಹೋಗಬೇಕು. ಹೋಗಿ ಅಲ್ಲಿ ಕಾಯಿ, ಕರ್ಪೂರ, ಮಂಗಳಾರತಿ ಮಾಡಿಸ್ಕೊಂಡು ಬರಬೇಕು. ಬಂದು ಮತ್ತು ಭಕ್ತಿಯಿಂದ ನೀವು ಅಲ್ಲಿ ದೇವಿಗೆ ನಮಸ್ಕಾರ ಮಾಡಿಕೊಂಡು ನೀವು ಬಂದು ನೀವೇನು ಮಾಡಬೇಕು, ಕಾರ್ಯನ ಪ್ರಾರಂಭ ಮಾಡಬೇಕು. ನೀವು ಈ ಕೆಲಸ ಯಾವುದು ಮಂತ್ರ ಎಲ್ಲ ಸಿದ್ಧಿ ಆಗುತ್ತೆ. ಗ್ರಹಣದಲ್ಲಿ ನಿಂತು ಜಪ ಮಾಡ್ತೀರಾ, ದೇವಸ್ಥಾನಕ್ಕೆ ಹೋಗ್ತೀರಾ, ಅಲ್ಲಿ ಕಾಯಿ, ಕರ್ಪೂರ ಎಲ್ಲ ಮಾಡಿ ನೀವು ದೇವಿಗೆ ಸಂಕಲ್ಪ ಮಾಡಿಕೊಂಡು ಬರ್ತೀರಾ. ಬಂದ ನಂತರ ಕಾರ್ಯನ ಸಾಧನೆ ಮಾಡಬೇಕು. 13,000 ಆದ ನಂತರ ಕಾರ್ಯ ಸಿದ್ಧಿ ಮಾಡೋದಕ್ಕೆ ಮತ್ತೇನು ಮಾಡಬೇಕು, ನೀವೆಲ್ಲಿ ಕಳಸ ಪೂಜೆ ಕುತ್ಕೊಂಡಿರ್ತೀರೋ ಅದೇ ಜಾಗದಲ್ಲಿ ಹೋಗ್ಬಿಟ್ಟು ಒಂದು ಸ್ತ್ರೀಯರ ಬಟ್ಟೆನ ತಗೋಬೇಕು. ಸ್ತ್ರೀಯರು ಯಾವ ಸ್ತ್ರೀಯರೇ ಆಗಿರಲಿ, ಯಾವ ಸ್ತ್ರೀಯರದ್ದೇ ಆಗಿರಲಿ, ಒಂದು ಬಟ್ಟೆನ ತೊಗೊಂಡು ಬರಬೇಕು. ತೊಗೊಂಡು ಬಂದು ಅದಕ್ಕೆ ಆಕರ್ಷಣ ಮಂತ್ರನ ನೀವು ಹೇಳಬೇಕು. ಆಕರ್ಷಣ ಮಂತ್ರನ ಆ ಸೆರಗಿಗೆ ಬರಿಬೇಕು. ಸೀರೆ ಸೆರಗಿನ ಮೇಲೆ ನೀವು ಮಂತ್ರನ ಬರಿಬೇಕು. ಅವಳ ತಾಯಿ ಹೆಸರು, ಅವಳ ಹೆಸರು, ನಿಮ್ಮ ಹೆಸರು, ನಿಮ್ಮ ತಾಯಿ ಹೆಸರು ಬರೆದು ಅವ್ರ ಅಡ್ರೆಸ್ಸು
ಎಲ್ಲ ಬರಿಬೇಕು. ಅದು ಯಾವುದು ಆ ಹೆಂಗ್ಸನ ಈ ಸೀರೆನ ಸೆರಗಿನಲ್ಲಿ ಅವ್ರ ವಿಳಾಸ, ಸ್ತ್ರೀಯ ವಿಳಾಸ ಮತ್ತು ಅವರ ತಾಯಿ ಹೆಸರು ಮತ್ತು ಆ ಸ್ತ್ರೀ ಹೆಸರು ಬರಿಬೇಕು. ಆಮೇಲೆ ನಿಮ್ಮ ಹೆಸರು, ನಿಮ್ಮ ತಾಯಿ ಹೆಸರು ಕೆಳಗೆ ಬರಿಬೇಕು. ಬರೆದುಬಿಟ್ಟು ನೀವೇನು ಮಾಡಬೇಕು, ಅದೆಲ್ಲ ಬರೆದು ಅವ್ರ ವಿಳಾಸ ಎಲ್ಲ ಬರೆದಾದ್ಮೇಲೆ ನೀವೇನು ಮಾಡಬೇಕು, ಯಾವ ಹೆಂಗ್ಸಿಗೋಸ್ಕರ ನೀವು ಮಾಡ್ತಿದ್ದೀರೋ ಆ ಹೆಸರನ್ನ ಆ ತಾಯಿ ಹೆಸರನ್ನ ನೀವು ಬರಿಬೇಕು. ಹೆಸರು ಬರೆದ ಮೇಲೆ ಆಮೇಲೆ ನೀವು ಏನು ಮಾಡಬೇಕು, ಆ ಸೀರೆನ ತಗೊಂಡು ಮಂತ್ರ ಹೇಳಿ ಬರೆದಾದ ಮೇಲೆ ಮಂತ್ರ ಹೇಳಬೇಕು. 108 ಸತಿ ಮಂತ್ರ ಹೇಳ್ಬಿಟ್ಟು ಆ ಸೀರೆನ ಮಡಚಿ ಯಂತ್ರ ಬರೆದಿರ್ತೀರಲ್ಲ ಸೆರಗಿಗೆ, ಅದನ್ನೆಲ್ಲ ಮಡಚಬೇಕು. ಚೆನ್ನಾಗಿ ಮಡಚಿಬಿಟ್ಟು ಅದನ್ನು ನಿಮ್ಮ ಹತ್ರ ಇಟ್ಕೊಂಡಿರಬೇಕು. ಪ್ರತಿದಿನವೂ ಕೂಡ ಈ ಸೀರೆಯನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ಈ ಮಂತ್ರನ ನೀವು ಜಪಿಸ್ತಾ ಇರಬೇಕು. ಕೊನೆ ದಿನ ಏನು ಮಾಡಬೇಕು, ಕೊನೆ ದಿನ ಹೇಳುವ ಸಮಯದಲ್ಲಿ ಇದನ್ನು ಕೊನೆ ದಿನ ಅಂದರೆ ನೀವು 41 ದಿವಸ ಆದ ನಂತರ ಏನು ಮಾಡಬೇಕು, ನೀವು ಅದನ್ನು ಸೀರೆನ ಏನು ತಗೊಂಡು ನೀವು ಆಮೇಲೆ ಆ ಮಂತ್ರನ ನೀವೇನು ಮಾಡಬೇಕು, 41 ದಿವಸ ಆದ ನಂತರ ನೀವೇನು ಮಾಡಬೇಕು, ಅದು ಮಂತ್ರ ಹೇಳುವಾಗ ಕೊನೆ ದಿವಸದಲ್ಲಿ ಕೈಯಲ್ಲಿ ಇಟ್ಕೊಂಡು ಈ ಸೀರೆನ ಮಂತ್ರವನ್ನು ಜಪಿಸಬೇಕು. ಮಂತ್ರನ ಜಪಿಸ್ಬಿಟ್ಟು ನೀವೇನು ಹೇಳಬೇಕು, ಎದ್ದೇಳು ಸಮಯದಲ್ಲಿ ಅಂತ ಹೇಳಬೇಕು. ಎದ್ದೇಳು ಸಮಯ ಅಂತ ಹೇಳಬೇಕು. ಸಮಯ ಅಂದರೆ ಸಮಯ ಆಯಿತು, ಎದ್ದೇಳು ಅಂತ ಹೇಳಬೇಕು. ಆಮೇಲೆ ಅದಕ್ಕೆ ಎದ್ದೇಳು ಅಂತ ಸಮಯದಲ್ಲಿ ಹೇಳ್ಬಿಟ್ಟು ಆಮೇಲೆ ಇದಕ್ಕೊಂದು ಮಂತ್ರ ಇದೆ, ಓಂ ರೀಂ ಕ್ಲೀಂ ಅಂತ ಹೇಳಬೇಕು. ಅದು ಹೇಳ್ಬಿಟ್ಟು ಎದ್ದೇಳು ನೀವು ಎದ್ದೋಳೋ ಸಮಯದಲ್ಲಿ ನೀವೇನು ಮಾಡಬೇಕು, ನೀವು ಮಂತ್ರ ಎಲ್ಲ ಜಪಿಸ್ಬಿಟ್ಟು ಸೀರೆ ಹಿಡ್ಕೊಂಡು 41 ದಿವಸ ಆಗಿರುತ್ತಲ್ಲ, ಕೊನೆ ದಿವಸ ನೀವು ಮಂತ್ರ ಎಲ್ಲ ಹೇಳಿ ಎದ್ದೊಳ್ತಿರಲ್ಲ, ಆ ಸಮಯದಲ್ಲಿ ನೀವು ಈ ಮಂತ್ರನ ಜಪಿಸ್ಬೇಕು. ಇನ್ನು ಪೂರ್ತಿ ಮುಗೀತು ಅನ್ನುವಾಗ ಓಂ ಮಂತ್ರನ ಈ ರೀತಿ ಇದೆ, ಓಂ ರೀಂ ಕ್ಲೀಂ ಅಂತ ಹೇಳ್ಬೇಕು. ಹೇಳ್ಬಿಟ್ಟು ಅದನ್ನು ನೀನು ನನ್ನವಳಾಗು ಎಂದು ಹೇಳಬೇಕು. ಅದನ್ನು ಮಂತ್ರ ಹೇಳೋದಾದಮೇಲೆ ನೀನು ನನ್ನವಳಾಗು ಅಂತ ಹೇಳಬೇಕು. ನನ್ನವಳಾಗು ಎಂದು ಹೇಳಬೇಕು. ಆ ಸೀರೆನ ನೀವು ತಗೊಂಡು ಏನು ಮಾಡಬೇಕು, ಅಲ್ಲೇ ಇಡಬೇಕು. ನೀವು ಯಾವ ಜಾಗದಲ್ಲಿ ಮಂತ್ರ ಸಿದ್ಧಿ ಮಾಡಿದ್ರೋ ಅದೇ ಜಾಗದಲ್ಲಿ ಆ ಸೀರೆನ ನೀನು ನನ್ನವಳಾಗು ಅಂತ ಹೇಳ್ಬಿಟ್ಟು ಆ ಸೀರೆನ ಅಲ್ಲೇ ಇಡಬೇಕು. ನೀವು ಅದರಂತೆ ನೀವೇನು ಮಾಡಬೇಕು, 41 ದಿವಸನೂ ಕೂಡ ಈ ಮಂತ್ರನ ಜಪಿಸ್ತಾ ಇರಬೇಕು. ಆದರೆ ನಿಮ್ಮ ಕಾರ್ಯ ಜಯವಾಗುತ್ತೆ. ಆವಾಗ ನೀವು ಯಾವ ಕಾರ್ಯಕ್ಕಾಗಿ ಯಾವ ಸ್ತ್ರೀಗಾಗಿ ಮಾಡಿದ್ದೀರೋ ಆ ಸ್ತ್ರೀ ಜಯವಾಗುತ್ತೆ. ಆ ಸ್ತ್ರೀ ನಿಮ್ಮ ಬಳಿಗೆ ಆಕರ್ಷಿತರಾಗ್ತಾಳೆ. ಆಮೇಲೆ ಇದನ್ನು ನೀವು ಯಾವ್ಯಾವುದೋ ಸ್ತ್ರೀಗಳಿಗೆಲ್ಲ ನೀವು ಮಾಡಿಕೊಡ್ದು ಅವ್ರನ್ನ ನೀವು ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಸಂಬಂಧಿಕರಿಗೋಸ್ಕರ ನಿಮ್ಮನ್ನು ಕಳೆದು ದೂರ ಆಗಿರೋವಂಥವ್ರಿಗೆ ಮಾತ್ರ ಇದನ್ನು ಮಾಡಬೇಕು. ಕಂಡ ಹೆಂಗಸರನ್ನ ನೀವು ಮಾಡೋದಾದರೆ ಅದು ನಿಮಗೆ ಕೆಟ್ಟ ಒಂದು ಏನಂತೀರ, ಕೆಟ್ಟ ಸ್ತ್ರೀ, ಒಂದು ಬೇರೆ ಸ್ತ್ರೀನ ನೀವು ನೋಡಿ ಅದರಿಂದ ನಿಮಗೆ ಕೆಟ್ಟು ಇಷ್ಟು ಮಾಡಿರೋ ಪೂಜೆಗಳು ಮಂತ್ರಗಳು ಎಲ್ಲ ಕ್ಷೀಣವಾಗೋಗ್ಬಿಡುತ್ತೆ. ಅದರಿಂದ ನಿಮಗೆ ಬೇಕಾಗಿರೋಂಥವ್ರು ನೀವು ಯಾರೋ ಅಕ್ಕಪಕ್ಕದವ್ರನ್ನೆಲ್ಲ ನೋಡಿ ಅವ್ರನ್ನ ಮೋಹಿತರಾಗಿ ಮಾಡ್ಕೋಬೇಕು ಅನ್ನೋದೆಲ್ಲ ಮಾಡಿದ್ರೆ ನೀವು ಇದಕ್ಕಾಗಲ್ಲ. ನೀವು ಈ ಮಂತ್ರ ಹೇಳ್ಬೇಕಾ, ಬರ ಸ್ತ್ರೀಯರನ್ನ ಅಕ್ಕ ತಂಗಿರಂತ ನೀವು ತಿಳ್ಕೊಂಡು ಮಾಡಿದ್ರೆ ಇದು 100ಕ್ಕೆ 100 ನಿಮಗೆ ಸಿದ್ಧಿ ಆಗುತ್ತೆ. ನೀವು ಹೇಳ್ದಂಥ ಕಾರ್ಯ ಜಯವಾಗುತ್ತೆ. ನಿಮ್ಮ ಹೆಂಡ್ತಿನೇ ನಿಮ್ಮನ್ನು ಬಿಟ್ಟೋಗಿರ್ತಾಳೆ, ನಿಮ್ಮ ತಾಯಿ ತಂದೆ ದೂರ ಆಗಿರ್ತಾರೆ, ನಿಮ್ಮ ಅಕ್ಕ ತಂಗಿರು ದೂರ ಆಗಿರ್ತಾರೆ, ನೀವು ಇಷ್ಟಪಟ್ಟವ್ರು ದೂರ ಆಗಿರ್ತಾರೆ. ಮದುವೆ ಮಾಡ್ಕೊಂಡಿರೋರು ಸ್ತ್ರೀಯರ ಮೇಲೆ ನೀವೇನನ್ನು ಈ ಮಂತ್ರ ಪ್ರಯೋಗ ಮಾಡಿದ್ರೆ ಅಂದರೆ ಅದು ಯಾವ ಕೆಲಸನೂ ಆಗಲ್ಲ. ಇದಂತೂ ನೀವು ತಿಳ್ಕೊಬಿಡಿ. ಇಂಥ ರೀತಿಯಲ್ಲಿ ನಿಮಗೋಸ್ಕರ ಒಂದು ಗಂಡ ಹೆಂಡ್ತಿ ಸರೋಗ್ಲಿ ಅನ್ನೋದಕ್ಕೋಸ್ಕರ ನಿಮ್ಮ ಹೆಂಡತಿ ನಿಮ್ಮನ್ನು ಬಿಟ್ಟು ಹೋಗಿ ತವ್ರ ಮನೇಲಿ ಕೂತಿರ್ತಾಳೆ, ನೀವೇ ಬೇಡ ಅಂದ್ಬಿಟ್ಟು ಡೈವರ್ಸ್ ಮಾಡಬೇಕು ಅನ್ನೋರಿಗೆ ನಾನು ಇಂಥವ್ರಿಗೆ ಈ ಮಂತ್ರನ ತಿಳಿಸ್ತಿದ್ದೀನಿ. ಈ ಮಂತ್ರನ ಮಾಡಿಕೊಂಡು ನಿಮ್ಮ ಹೆಂಡತಿನ ಒಂದುಗೂಡ್ಕೊಂಡು ನೀವು ಬಾಳಿ ಪ್ರಿಯ ವೀಕ್ಷಕರೇ. ಇದು ಮಾಡೋದ್ರಿಂದ ನಿಮಗೆ 100ಕ್ಕೆ 100 ಗ್ಯಾರಂಟಿ ನಿಮ್ಮ ಕಾರ್ಯ ಕೈಗೂಡುತ್ತೆ. ನಿಮ್ಮನ್ನು ಬಿಟ್ಟೋಗಿರೋ ಹೆಂಡತಿ ನಿಮ್ಗೆ ಆಕರ್ಷಿತಳಾಗಿ ಬರ್ತಾಳೆ. ಪ್ರಿಯ ವೀಕ್ಷಕರೇ, ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.